ಇನ್ನು ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಕೊಡಗಿನ ಕುಶಾಲನಗರದಲ್ಲಿ ಬಿಜೆಪಿ ಭಾರಿ ಪ್ರತಿಭಟನೆ ಮಾಡ್ತಾ ಇದೆ. ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಕೊಡಗಿನ ಕುಶಾಲನಗರದಲ್ಲಿ ಬಿಜೆಪಿ ಭಾರಿ ಪ್ರತಿಭಟನೆ ಮಾಡ್ತಾ ಇದೆ. ಕುಶಾಲನಗರ ಡಿವೈಎಸ್ಪಿ ಕಚೇರಿ ಎದುರು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಬಿಜೆಪಿ ನಾಯಕರೆಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ನೂಕಾಟ, ತಳ್ಳಾಟ ಎಲ್ಲವೂ ಕೂಡ ನಡೀತಾ ಇದೆ. ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಬಿಜೆಪಿ ಇದನ್ನ ತೀವ್ರವಾಗಿ ಇದರಲ್ಲಿ ಯಾರ್ಯಾರು ತಪ್ಪಿತಸ್ಥರು ಇದ್ದಾರೋ ಅವರು ಎಂಥ ವ್ಯಕ್ತಿ ಆಗಿರಲಿ ಅವರಿಗೆ ತಕ್ಕ ಶಿಕ್ಷೆ ಆಗ್ಲೇಬೇಕಂತ ನಿನ್ನೆಯಿಂದಲೂ ಕೂಡ ಧ್ವನಿ ಎತ್ತಾ ಇದ್ದಾರೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕುಶಾಲನಗರ ಡಿವೈಎಸ್ಪಿ ಕಚೇರಿ ಎದುರು. ವಿಜಯೇಂದ್ರ ಸೇರಿದಂತೆ ಬಿಜೆಪಿಯ ಎಲ್ಲಾ ನಾಯಕರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಮಾಡಿಕೊಂಡಿದ್ರು. ಇವರು ಬಿಜೆಪಿಯ ಕಾರ್ಯಕರ್ತರು. ಜೊತೆಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ವಾಟ್ಸಪ್ನಲ್ಲಿ ಒಂದು ಅಡ್ಮಿನ್ ಆಗಿರ್ತಾರೆ ಇವರು. ಅಡ್ಮಿನ್ಗೆ ಸಂಬಂಧಪಟ್ಟಂತೆ ಕೊಡಗು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಡಗಿನಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಚರ್ಚೆ ಮಾಡಲಿಕ್ಕೆ ಅಂತ ಒಂದು ಗ್ರೂಪ್ ಅನ್ನ ಮಾಡಿಕೊಂಡಿದ್ರು ಇವರು ವಿನಯ್ ಅನ್ನುವವರು. ಅದೇ ರೀತಿಯಾಗಿ ಆ ಗ್ರೂಪ್ನಲ್ಲಿ ಒಂದು ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿದ ಪೈಕಿಯಲ್ಲಿ ಕೆಲವು ಇಬ್ಬರು ಶಾಸಕರನ್ನ ಕೂಡ ಅದರಲ್ಲಿ ಚರ್ಚೆ ಮಾಡಲಿಕ್ಕೆ ಅವರನ್ನ ಕೂಡ ಎಳಿತಾರೆ. ಅಂದ್ರೆ ಅವರ ಅಂಶಗಳನ್ನ ಆ ಇಬ್ಬರು ಶಾಸಕರ ಹೆಸರುಗಳನ್ನ ಉಲ್ಲೇಖ ಮಾಡಿ ಜೊತೆಗೆ ಇವರ ವಿರುದ್ಧ ಕೂಡ ಕೇಸ್ ದಾಖಲಾಗಿರುತ್ತೆ. ಕ್ರಮೇಣವಾಗಿ ಇವರನ್ನ ಕೇಸ್ಗೆ ಸಂಬಂಧಪಟ್ಟಂತೆ ಇವರನ್ನ ಕಿರುಕುಳಕ್ಕೆ ಕೂಡ ಒಳಪಡಿಸ್ತಾರೆ ಎನ್ನುವ ದೊಡ್ಡ ಮಟ್ಟದ ಆರೋಪದ ಹಿನ್ನೆಲೆಯಲ್ಲಿ ಅವರು ಕೂಡ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿ ಮೃತಪಟ್ಟಿರ್ತಾರೆ. ಇದರಿಂದ ದೊಡ್ಡವರ ಕೈವಾಡ ಇದೆ, ದೊಡ್ಡ ದೊಡ್ಡ ವ್ಯಕ್ತಿಗಳ ಕೈವಾಡ ಇದ್ದಾರೆ. ಜೊತೆಗೆ ಈಗಾಗಲೇ ಇಬ್ಬರು ಶಾಸಕರಂತ ಹೇಳಿದ ಹಾಗೆ ಅವರ ಹೆಸರು ಕೂಡ ಉಲ್ಲೇಖ ಮಾಡಿದ್ದಾರೆ. ಆದರೆ ಇದರಲ್ಲಿ ಎಫ್ಐಆರ್ ಮಾಡುವ ವೇಳೆಯಲ್ಲಿ ಪೊಲೀಸರು ತಮ್ಮ ಮೇನ್ ಯಾರು ಕಾರಣಕರ್ತರಾಗಿರ್ತಾರೋ ಅವರ ಹೆಸರನ್ನ ಉಲ್ಲೇಖ ಮಾಡಿಲ್ಲ. ಬದಲಾಗಿ ಅವರನ್ನ ಕೈ ಬಿಡಲಾಗ್ತಾ ಇದೆ. ದೊಡ್ಡ ಮಟ್ಟದ ಆರೋಪ ಮಾಡ್ತಾ ಇದ್ದಾರೆ ವಿಜಯೇಂದ್ರ ಕೂಡ. ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಅವರ ವಿರುದ್ಧವಾಗಿ ಕಠಿಣ ಕಾನೂನು ಶಿಕ್ಷೆಯನ್ನ ಒಳಗಾಗಲೇಬೇಕು ಎನ್ನುವ ಮುಖಾಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರೆಲ್ಲರೂ ಕೂಡ. ಕೊಡಗಿನ ಕುಶಾಲನಗರದಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ. ಬಿಜೆಪಿ ಕೊಡಗಿನ ಕುಶಾಲನಗರ ಡಿವೈಎಸ್ಪಿ ಕಚೇರಿ ಎದುರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರ ವಾಗ್ದಾಳಿ ಮುಂದುವರೆದಿದೆ. ಈ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಜಟಾಪಟಿಗೆ ಕಾರಣವಾಗ್ತಾ ಇದೆ ಈ ಕೇಸ್. ಕಾಂಗ್ರೆಸ್ ನಾಯಕರ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನ ಮುಂದುವರೆಸ್ತಾ ಇದ್ದಾರೆ. ಬಿಜೆಪಿ ನಾಯಕರ ಮೇಲೆ ಮುಗಿಬಿದ್ದಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಜಟಾಪಟಿಗೆ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ ನಾಯಕರು ಜೊತೆಗೆ ಬಿಜೆಪಿ ನಾಯಕರ ವಿರುದ್ಧವಾಗಿ ವಾಗ್ದಾಳಿ ಸಮರ ಮುಂದುವರಿತಾ ಇದೆ ಇದೇ ಕೇಸ್ಗೆ ಸಂಬಂಧಪಟ್ಟಂತೆ. ನೋಡ್ರಿ, ಆ ಪೊನ್ನಣ್ಣನ ಹೇಳಿಕೆ ನಾನು ಗಮನಿಸಿದ್ದೇನೆ. ಮಾಡಬೇಕು ಅನ್ನೋದು ನಮ್ಮ ಹೋರಾಟವಾಗಿದೆ. ನಮ್ಮ ಹೋರಾಟ ಮುಂದುವರಿಯುತ್ತೆ. ನಾವು ಕುಟುಂಬದವ್ರ ಹತ್ರ ಮಾತಾಡಿರಿ, ನಾವು ಅಂತ್ಯ ಸಂಸ್ಕಾರ ಮಾಡಬಾರ್ದು ಅಂತ ಕೇಳ್ಕೊಂಡು ಅವ್ರು ಒಪ್ಕೊಂಡಿದ್ದಾರೆ. ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. ಎಫ್ಐಆರ್ ಹಾಕೋದ್ರಿಂದ ಇವರಿಗೇನು ನಷ್ಟ? ಸಿದ್ದರಾಮಯ್ಯನವ್ರ ಹೆಂಡತಿ ವಿರುದ್ಧನೇ ಎಫ್ಐಆರ್ ಆಗಿತ್ತು ರೀ. ಆಮೇಲೆ ಕೋರ್ಟಲ್ಲಿ ಏನೋ ತೀರ್ಮಾನ ಆಗಲಿ, ಲೋಕಾಯುಕ್ತ ತೀರ್ಮಾನ ಮಾಡುತ್ತಾ, ಕೋರ್ಟ್ ತೀರ್ಮಾನ ಮಾಡುತ್ತಾ, ಯಾವ ತೀರ್ಮಾನ ಮಾಡುತ್ತೆ ತೀರ್ಮಾನ ಆಗಲಿ. ಎಫ್ಐಆರ್ ಹಾಕ್ಸಕ್ಕೆ ಏನು ತೊಂದರೆ? ಮುಖ್ಯಮಂತ್ರಿ ಅವರ ಪತ್ನಿ ವಿರುದ್ಧನೇ ಎಫ್ಐಆರ್ ಆಗಿರ್ಲಿಲ್ವಾ? ಇದ್ರಲ್ಲಿ ಎಫ್ಐಆರ್ ಮಾಡಿಸಿ. ಏನು ಇಬ್ರು MLAಗಳು ಏನು ನಿಮ್ಮೇನು ಕಾಂಗ್ರೆಸ್ನ ಕಟ್ಟು ಬೆಳೆಸಿರೋರು ಇವರೇನು ಕಾಂಗ್ರೆಸ್ಸಿನ ಹಿನ್ನೆಲೆ ಇರೋರು ಇವರೇನು? ಎಲ್ಲ ಪಕ್ಷಕ್ಕೆ ಜಂಪ್ ಮಾಡ್ಕೊಂಡು ಬಂದಿರೋ ಹಿನ್ನೆಲೆ ಇರೋದು ಇವರಿಬ್ಬರಿಗೂ. ಬಿಜೆಪಿ ಕಾರ್ಯಕರ್ತನ ಟಾರ್ಗೆಟ್ ಮಾಡಲಾಗಿದೆ ಅಂತ ಅನ್ಸುತ್ತೆ. ಸ್ಪಷ್ಟವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಾವಿಲ್ಲಿ ಬಂದಿರೋದು. ನಮ್ಮ ರಾಜ್ಯಾಧ್ಯಕ್ಷರಾಗಿರೋ ವಿಜೇಂದ್ರ ಅವರು ಇನ್ನು ಕೆಲವೇ ಮಿನಿಟಲ್ಲಿ ಇಲ್ಲಿ ಬರ್ತಾರೆ. ಅಲ್ಲಿ ನಿನ್ನೆ ಆರ್ ಅಶೋಕಣ್ಣವರು, ಅಶ್ವಥ್ ನಾರಾಯಣ ಅವರು, ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ಸ್ಟೇಷನ್ಗೆ ಹೋಗಿ ಕೂತ್ಕೊಂಡ್ರು. ಅಲ್ಲೂ ಕೂಡ ಮಿಸ್ಲೀಡ್ ಮಾಡುವಂತಹ ಒಂದು ಕೆಲಸ ನಡೀತು. ನಾನು ಪೊಲೀಸರು ಒತ್ತಡದಲ್ಲಿದ್ದಾರೆ ಅಂತ ನನಗೆ ಗೊತ್ತು. ಆದರೆ ಪೊಲೀಸ್ ಇಲಾಖೆನ ನಾನು ಮನವಿ ಮಾಡ್ಕೊಳ್ತೀನಿ. ನಿಮ್ಮ ಇಲಾಖೆ ಮೇಲಿನ ಗೌರವ, ವಿಶ್ವಾಸಾರ್ಹತೆ ಅನ್ನೋದು ಶಾಶ್ವತವಾಗಿ ನಿರಂತರವಾಗಿರಬೇಕು. ಸಿದ್ದರಾಮಯ್ಯ ಅಂತವರು, ಈ ಪೊನ್ನಣ್ಣನಂತವರು ಬರ್ತಾರೆ ಹೋಗ್ತಾರೆ, ನಾವು ಬರ್ತೀವಿ ಹೋಗ್ತೀವಿ. ಆದರೆ ಇಲಾಖೆ ಗೌರವ ಇರಬೇಕು. ಅದಕ್ಕೆ ಗೌರವ, ವಿಶ್ವಾಸಾರ್ಹತೆ ಉಳಿಬೇಕು. ದಯವಿಟ್ಟು ಎಫ್ಐಆರ್ನಲ್ಲಿ ಇವರಿಬ್ಬರು ಹೆಸರನ್ನು ಸೇರಿಸಿ. ಸರ್ಕಾರ ಇಬ್ಬರು ಶಾಸಕರ ಹೆಸರನ್ನ ಎಫ್ಐಆರ್ ಇನ್ಕ್ಲೂಡ್ ಮಾಡುತ್ತೆ ಅಂತ ಅನ್ಸುತ್ತೆ. ಮಾಡಬೇಕು ಅನ್ನೋದು ನಮ್ಮ ಹೋರಾಟವಾಗಿದೆ.
ಒಂದು ವೇಳೆ ಮಾಡಿಲ್ಲ ಅಂದರೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ನಾವು ಕುಟುಂಬದವ್ರ ಹತ್ರ ಮಾತಾಡಿರಿ, ನಾವು ಅಂತ್ಯ ಸಂಸ್ಕಾರ ಮಾಡಬಾರ್ದು ಅಂತ ಕೇಳ್ಕೊಂಡು ಅವ್ರು ಒಪ್ಕೊಂಡಿದ್ದಾರೆ. ನಾವು ನಮ್ಮ ಹೋರಾಟವನ್ನು ಮುಂದುವರಿಸ್ತೀವಿ. FIR ಹಾಕೋದ್ರಿಂದ ಇವರಿಗೇನು ನಷ್ಟ? ಸಿದ್ದರಾಮಯ್ಯನವ್ರ ಹೆಂಡತಿ ವಿರುದ್ಧನೇ FIR ಆಗಿತ್ತು ರೀ. ಆಮೇಲೆ ಕೋರ್ಟಲ್ಲಿ ಏನೋ ತೀರ್ಮಾನ ಆಗಲಿ, ಲೋಕಾಯುಕ್ತ ತೀರ್ಮಾನ ಮಾಡುತ್ತಾ, ಕೋರ್ಟ್ ತೀರ್ಮಾನ ಮಾಡುತ್ತಾ, ಯಾವ ತೀರ್ಮಾನ ಮಾಡುತ್ತಾ ತೀರ್ಮಾನ ಆಗಲಿ. FIR ಹಾಕ್ಸೋಕ್ಕೆ ಏನು ತೊಂದರೆ? ಮುಖ್ಯಮಂತ್ರಿಯವರ ಪತ್ನಿ ವಿರುದ್ಧನೇ FIR ಆಗಿರಲಿಲ್ವಾ? ಇದರಲ್ಲಿ FIR ಮಾಡಿಸಿ. ಏನು ಇಬ್ಬರು MLAಗಳು ಏನು ನಿಮ್ಮೇನು ಕಾಂಗ್ರೆಸ್ಸನ್ನು ಕಟ್ಟು ಬೆಳೆಸಿರೋರು ಇವರೇನು? ಕಾಂಗ್ರೆಸ್ಸಿನ ಹಿನ್ನೆಲೆ ಇರೋರು ಇವರೇನು? ಎಲ್ಲ ಪಕ್ಷಕ್ಕೆ ಜಂಪ್ ಮಾಡ್ಕೊಂಡು ಬಂದಿರೋ ಹಿನ್ನೆಲೆ ಇರೋದು ಇವರಿಬ್ಬರಿಗೂ. ಬಿಜೆಪಿ ಕಾರ್ಯಕರ್ತನ ಟಾರ್ಗೆಟ್ ಮಾಡಲಾಗಿದೆ ಅಂತ ಅನ್ಸುತ್ತೆ. ಸ್ಪಷ್ಟವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಾವಿಲ್ಲಿ ಬಂದಿರೋದು. ನಮ್ಮ ರಾಜ್ಯಾಧ್ಯಕ್ಷರಾಗಿರೋ ವಿಜೇಂದ್ರ ಅವರು ಇನ್ನು ಕೆಲವೇ ಮಿನಿಟಲ್ಲಿ ಇಲ್ಲಿ ಬರ್ತಾರೆ. ಅಲ್ಲಿ ನಿನ್ನೆ ಆರ್ ಅಶೋಕಣ್ಣವರು ಅದ್ರ ಬಗ್ಗೆ ಹೆಚ್ಚು ಮಾತನಾಡಕ್ ಹೋಗಲ್ಲ. FIR ಆಗಿದೆ, ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇರೋದ್ರಿಂದ ನಾವ್ಯಾರು ಕೂಡ ಅದು ಇಂಟರ್ಫಿಯರ್ ಆಗಕ್ಕಾಗಲ್ಲ. ಯಾರು ತಪ್ಪಿತಸ್ಥರು ಅಂತ ತನಿಖೆಯಲ್ಲಿ ಬರ್ತದೆ ಅವ್ರ ಮೇಲೆ ಕ್ರಮ ತಗೋತೀವಿ. ಬಿಜೆಪಿ ಡಿಮ್ಯಾಂಡ್ ಮಾಡ್ತಿರೋದು ಪೊನ್ನಣ್ಣ ಅವ್ರದ್ದು ಮತ್ತೆ ಮಂತರ್ಗೌಡ ಅವ್ರ ಹೆಸರನ್ನ ಸೇರಿಸಬೇಕು FIR ಅಲ್ಲಿ. ಬಿಜೆಪಿಯವರು ಡಿಮ್ಯಾಂಡ್ಗೆಲ್ಲ ನಾವು ಉತ್ತರ ಕೊಡಕ್ಕಾಗಲ್ಲ. ಬಿಜೆಪಿಯವರು ಒಂದು ರೀತಿ ಹತಾಶರಾಗ್ಬಿಟ್ಟಿದ್ದಾರೆ. ಹತಾಶರಾಗಿ ಈ ಥರ ಎಲ್ಲ ಹೇಳಿಕೆಗಳನ್ನು ಕೊಡ್ತಾರೆ. ಸಾವನ್ನಲ್ಲೂ ರಾಜಕೀಯ ಮಾಡಬೇಕು, ಯಾವಾಗಲೂ ಕೂಡ ಬಿಜೆಪಿಯವರು ಇದನ್ನೇ ಮಾಡೋದು. ಅದರಿಂದ ನಾವು ಅವ್ರಿಗೆ ಹೇಳ್ದದಕ್ಕೆಲ್ಲ ರಿಯಾಕ್ಟ್ ಮಾಡಕ್ಕೆ ಹೋಗಲ್ಲ. ಬಿಕಾಸ್ ಇಷ್ಟೇ ಹೇಳ್ತೀನಿ, ದಿಸ್ ಆಲ್ರೆಡಿ FIR is filed, case is registered and investigation is going on. At this stage, I do not want to interfere with the case. I do not want to make any statement. ಇಲ್ಲ, ವಾಟ್ಸಪ್ಪಲ್ಲಿ ಬಂದಿದ್ದ ಮೆಸೇಜ್ಗೆ ಅಡ್ಮಿನ್ ಅನ್ನೋ ಕಾರಣಕ್ಕಾಗಿ FIR ಮಾಡಿದ್ದಾರೆ. ಬಂದಿದ್ದು ಅನೇಕ ಸಂದರ್ಭದಲ್ಲಿ ವಾಟ್ಸಪ್ಪಲ್ಲಿ ಈ ಮಾತುಗಳು ಬರಬಾರ್ದಿತ್ತು. ಪ್ರಾಮಾಣಿಕರಿದ್ದಿದ್ರೆ ನೆನ್ನೆ ಅವನ ಹೆಸರು ಉಲ್ಲೇಖ ಮಾಡಿದಾಗ ತತ್ಕ್ಷಣ ನಾನು ತಯಾರಿದ್ದೇನೆ, ಹಾಕ್ಲಿ FIR ನನ್ನ ಮೇಲೂ ಹಾಕ್ಲಿ ಅಂತೇಳಿ ಹೇಳಬೇಕಿತ್ತು. ಒಬ್ಬ ಜವಾಬ್ದಾರಿತ ಶಾಸಕ, ಒಬ್ಬ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಈ ರೀತಿ ನಮ್ಮ ಮೇಲೆ ಆರೋಪ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ನನ್ನ ಕಾರ್ಯಕರ್ತ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಇದೇ ಶಾಸಕರು ಹೊಣೆಗಾರರು, ಇವರೇ ಕಾರಣಕರ್ತರು. ಬಹಳ ಕಾನೂನು ಪಂಡಿತರಿದ್ದಾರೆ, ಕಾನೂನು ನಮಗೂ ಗೊತ್ತಿದೆ, ಕಾನೂನೇನು ಅಂತೇಳಿ ನಾವು ಕೂಡ ತೋರಿಸ್ತೇವೆ. FIR ಅವ್ರ ಹೆಸರು ಬರಲೇಬೇಕು. ಅವರೊಬ್ಬರೆಲ್ಲ ಪಂಡಿತರು ಇಲ್ಲಿ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು. ನಾನು ನೋಡ್ತೇನೆ ಏನಾಗ್ತದೆ ಅಂತೇಳಿ. ಆದರೆ ನಾನು ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ನಮ್ಮ ಕಾರ್ಯಕರ್ತರು ಕೂಡ ವಿನಂತಿ ಮಾಡ್ತೇನೆ, ಮನವಿ ಮಾಡ್ತೇನೆ. ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ನಾವೆಲ್ಲರೂ ಬದುಕಿದ್ದೇವೆ, ನಮ್ಮೆಲ್ಲ ಪಕ್ಷದ ಮುಖಂಡರಿದ್ದೇವೆ, ಕಾರ್ಯಕರ್ತರಿದ್ದೇವೆ. ಈ ರೀತಿ ಕಾಂಗ್ರೆಸ್ ಕುತಂತ್ರಕ್ಕೆ, ಒತ್ತಡಕ್ಕೆ ಯಾರೂ ಕೂಡ ಈ ರೀತಿ ಈ ದಾರಿಯನ್ನು ತೆಗೆದುಕೊಳ್ಬಾರ್ದು. ದಯವಿಟ್ಟು ಧೈರ್ಯವಾಗಿ ಎದುರಿಸ್ಬೇಕು. ನಾವೆಲ್ಲರೂ ಕೂಡ ಇದ್ದೇವೆ ಜೊತೆಯಲ್ಲಿ. ನಾನು ಈ ಸಂದರ್ಭ ಇನ್ನೇನು ಹೆಚ್ಚೇನು ಮಾತನಾಡೋದಿಲ್ಲ. ನಮ್ಮ ತಾಳ್ಮೆಗೂ ಇತಿಮಿತಿ ಇದೆ. ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ, ಗೃಹ ಸಚಿವರು ಕೂಡ ಹೇಳ್ತೇನೆ. ಕಾನೂನಾತ್ಮಕವಾಗಿ ಏನು ಕ್ರಮ ಕೈಗೊಳ್ಬೇಕು ಅವ್ರು ಕೈಗೊಳ್ಳಿ. ಮುಂದಿನ ಬಿಜೆಪಿ ಕಚೇರಿ ಮಾಡ್ತಾರೆ, ತನಿಖೆ ಮಾಡ್ತಾರೆ. ಸಂಬಂಧಪಟ್ಟ DCP ಅವರು ತನಿಖೆ ಮಾಡ್ತಾರೆ. ತನಿಖೆ ಮಾಡಿದ ಮೇಲೆ ವರದಿನಲ್ಲಿ ಏನು ಬರುತ್ತೆ ನೋಡಿ, ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಇಲ್ಲ, ವಾಟ್ಸಪ್ಪಲ್ಲಿ ಬಂದಿದ್ದ ಮೆಸೇಜ್ಗೆ ಅಡ್ಮಿನ್ ಅನ್ನೋ ಕಾರಣಕ್ಕಾಗಿ FIR ಮಾಡಿದ್ದಾರೆ. ಬಂದಿದ್ದು ಅನೇಕ ಸಂದರ್ಭದಲ್ಲಿ ವಾಟ್ಸಪ್ಪಲ್ಲಿ ಬಂದಿದ್ದಾಗಲಿ ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಬಂದಿದ್ದಾಗಲಿ ಸತ್ಯ ಇರೋದಿಲ್ಲ. ಅದನ್ನು ವೆರಿಫೈ ಮಾಡಬೇಕು. ವೆರಿಫೈ ಮಾಡಿ ಸತ್ಯ ಇದ್ದರೆ ಅದಕ್ಕೇನು ಕ್ರಮ ತಗೋಬೇಕು ತಗೊಳ್ತೀವಿ. ಅಲ್ಲ ಸರ್, ನಾನು ವಾಟ್ಸಪ್ ಅಡ್ಮಿನ್ ಅನ್ನೋ ಕಾರಣಕ್ಕಾಗಿ ಅವನ ಮೇಲೆ FIR ದಾಖಲು ಮಾಡಿ ಏನಾದರೂ ಇರಲಿ, ಕಾರಣ ಏನಾದರೂ ಇರಲಿ, ಅಂಥದ್ದೇನಾದರೂ ಇನ್ವಾಲ್ವ್ಮೆಂಟ್ ಯಾರ್ದಾದ್ರೂ ಇದ್ದರೆ ಅದನ್ನು ಪರಿಶೀಲನೆ ಮಾಡ್ತೀವಿ. ಅದು ತನಿಖೆ ಸಂದರ್ಭದಲ್ಲಿ ಬಂದೇ ಬರುತ್ತಲ್ಲ. FIR ಆದ ತಕ್ಷಣ ತನಿಖೆ ಶುರು ಆಗ್ತದೆ, ತನಿಖೆ ಮಾಡ್ತಾರೆ. ಅದರಲ್ಲಿ ಬಂದಾಗ ಅದಕ್ಕೇನು ಕ್ರಮ ತಗೋಬೇಕು, ಯಾರೇ ಆದರೂ ಕೂಡ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಬಿಜೆಪಿ ಕಚೇರಿ ಮಾಡ್ತಾರೆ, ತನಿಖೆ ಮಾಡಿ.